ನಮಃ ಶಿವ. ಓಂ ನಮಃ ಶಿವ. ಓಂ ನಮಃ ಶಿವ. ಇವತ್ತು ಮಹಾಶಿವರಾತ್ರಿಗೆ ಎಲ್ಲ ಶುಭಾಶಯಗಳು. ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದಂಥ ಭಕ್ತರುಗಳು ಎಲ್ಲರಿಗೆ ಶುಭ ಆಗಲಿ. ಯಾಕಂದರೆ ಎಲ್ಲ ಥರದಿಂದ ಇದು ಓಂಕಾರ ದೇವಸ್ಥಾನದಲ್ಲಿ ಎಲ್ಲ ಥರದ ನಮಗೆ ಬಂದಿದ್ದ ಕೂಡಲೇ ಖುಷಿ ಅನ್ನಿಸ್ತು. ಯಾಕಂದರೆ ನಾವು ಬರಬೇಕು ಅಂತೇಳಿ ಮನಸ್ಸಿತ್ತು. ಬಟ್ ನಾವು ಬಂದಿದ್ದೀವಿ. ನಮಗೆ ದೇವರು ಎಲ್ಲ ಥರದಿಂದ ಸಂಪ್ರದಾಯ ಪ್ರಕಾರ ನಾವು ಎಲ್ಲ ಥರದಿಂದ ನಾವು ಭಕ್ತಿ ಮಾಡಿದ್ದೀವಿ. ಮತ್ತೆಲ್ಲ ಜನರಿಗೆ ಭಾಳ ಅಲ್ಲಿದೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರು ಬರುವಾಗ ಕ್ಯೂ ಹಚ್ಕೊಂಡಾಗ ಅಲ್ಲಿ ಏನಾರು ವ್ಯವಸ್ಥೆ ಇರಬೇಕು. ಯಾಕಂದ್ರೆ ಮಕ್ಕಳದ ಫ್ಯಾಮಿಲಿ ತೊಗೊಂಡು ಬಂದಿರ್ತಾರೆ, ಎಲ್ಲರೂ ಬಂದು ಪುಷ್ ಮಾಡ್ತಿರ್ತಾರೆ. ಮಕ್ಕಳಿಗೆ ಸುರಕ್ಷತೆ ಇರಲ್ಲ. ಅದಕ್ಕೆ ಅದನ್ನೆಲ್ಲ ಥರ ಅನುಕೂಲ ಮಾಡಿಕೊಡಿ. ಸೋಮೇಶ್ವರ ದೇವಸ್ಥಾನ ಕಮಿಟಿದವ್ರಿಗೆ ಹೇಳ್ತೀನಿ. ಯಾಕಂದರೆ ಮುಂದಿನ ನೆಕ್ಸ್ಟ್ ಮಹಾಶಿವರಾತ್ರಿ ಬಂದಾಗ ಅದನ್ನೊಂದು ಅನುಕೂಲ ಮಾಡಿಕೊಡಿ. ಮತ್ತು ಎಲ್ಲ ಥರದಿಂದ ಒಂದು ಲೈನು ಹೆಣ್ಮಕ್ಳದ್ದು ಒಂದು ಗಂಡು ಮಕ್ಕಳ ಲೈನ್ದು ಒಂದು ಕ್ಯೂ ಮಾಡೋಕ್ಕೆ ಅದೊಂದು ಇದು ಮಾಡಿಕೊಡಿ. ಯಾಕಂದರೆ ಎಲ್ಲರೂ ಪುಷ್ ಮಾಡ್ಕೊಂಡು ಬರ್ತಾರೆ, ಯಾರು ಅನ್ನೋದು ಕೇಳಲ್ಲ. ಎಲ್ಲ ಥರದಿಂದ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನಾವು ಬೆಳಗಾವಿ ಡಿಸ್ಟಿಕ್ನಿಂದ ರಾಮದುರ್ಗ ತಾಲೂಕು. ಬೆಂಗಳೂರಲ್ಲಿ ಇರ್ತೀವಿ, ನೆಲಮಂಗಲ ಹತ್ರ ಇರ್ತೀವಿ. ಆದರೂ ನಮಗೆ ಇವತ್ತು ಮಹಾಶಿವರಾತ್ರಿ ಎಲ್ಲ ವಿಶೇಷ ಅಂಥೇಳಿ ನಾವು ಪೂಜೆಯನ್ನು ಮಾಡಕ್ಕೆ ಬಂದಿದ್ವಿ. ಓಕೆ. ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಾವು ರಾಜರಾಜೇಶ್ವರಿ ದೇವಸ್ಥಾನದ ಹತ್ತಿರದಲ್ಲೇ ಇರೋದು. ಇದೇ ದ್ವಾದಶ ಜ್ಯೋತಿರ್ಲಿಂಗ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಎಲ್ಲ ಥರ ವೇದ ಮಂತ್ರಗಳನ್ನೆಲ್ಲ ನಮ್ಮ ಗುರುಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಇಲ್ಲೇ ಕಲಿತದ್ದು. ಪ್ರತಿ ವರ್ಷ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ನಾವು ಓಂಕಾರೇಶ್ವರಂಗೆ ಜಲಾಭಿಷೇಕ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿದೆ, ಒಳ್ಳೆಯ ದೇವಸ್ಥಾನ. ಸುತ್ತಮುತ್ತ ಇನ್ಯಾವುದೂ ಈ ಥರ ದೇವಸ್ಥಾನ ಇಲ್ಲ, ಎಲ್ಲೂ ಇಲ್ಲ. 12 ಜ್ಯೋತಿರ್ಲಿಂಗಗಳನ್ನ ಎಲ್ಲ ಜ್ಯೋತಿರ್ಲಿಂಗಕ್ಕೂ ಹೋಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇಲ್ಲಿ ಪ್ರತಿ 12 ಜ್ಯೋತಿರ್ಲಿಂಗಗಳನ್ನ ಭಾಳ ಪವಿತ್ರವಾಗಿ ಒಂದೊಂದು ಜ್ಯೋತಿರ್ಲಿಂಗದ ಕೆಳಗಡೆನೂ ಬಾಣಲಿಂಗಗಳನ್ನ, ಸಾವಿರಾರು ಬಾಣಲಿಂಗಗಳನ್ನ ಸ್ಥಾಪನೆ ಮಾಡಿರೋವಂಥದ್ದು ತುಂಬ ಪವಿತ್ರವಾದ ದೇವಸ್ಥಾನ ಇದು. ಅಂದ್ಕೊಂಡಿದ್ದೆಲ್ಲ ಖಂಡಿತವಾಗಿ ಆಗುತ್ತೆ. ಯಾರು ಬೇಕಾದ್ರೂ ಬಂದು ಹರಿಸ್ಕೊಂಡು ಹೋಗ್ಬೋದಿಲ್ಲ. ಅಷ್ಟು ಉತ್ತಮವಾದ ದೇವಸ್ಥಾನ. ಥ್ಯಾಂಕ್ ಯು.